35 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ ಜನಮೆಚ್ಚುಗೆಯ ಅರಣ್ಯ ಅಧಿಕಾರಿ ಎಸಿಎಫ್ ಜಿಕೆ ಶೇಟ್ ಅವರಿಗೆ ಇಂದು ಸೇವಾ ನಿವೃತ್ತಿ. ಅಧಿಕಾರಿಗಳೆಂದರೆ ಹೀಗಿರಬೇಕು. ತನ್ನ ಕೈ ಕೆಳಗಿನ ಸಿಬ್ಬಂದಿಗಳನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಹಿರಿಯಣ್ಣನಂತೆ ಮಾರ್ಗದರ್ಶನ ನೀಡುತ್ತಾ, ಸಹೋದ್ಯೋಗಿಗಳಿಗೆ ಅಕ್ಕರೆಯ ಸಹೋದರನಂತೆ ಸಹಕಾರವನ್ನು ನೀಡುತ್ತಾ ಕಳೆದ 35 ವರ್ಷಗಳಿಂದ ಅರಣ್ಯ ಇಲಾಖೆಯ ವಿವಿಧ ಹುದ್ದೆಗಳಲ್ಲಿ ಪ್ರಾಮಾಣಿಕವಾಗಿ ಅತ್ಯಂತ ದಕ್ಷತೆಯಿಂದ ಕೆಲಸವನ್ನು ನಿರ್ವಹಿಸುತ್ತಾ ಬಂದವರು. ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾತ್ರವಲ್ಲದೆ ತನ್ನ ಸೇವಾ ಬದ್ಧತೆ ಹಾಗೂ ಜನಸ್ನೇಹಿ ನಡವಳಿಕೆಯ ಮೂಲಕವೇ ಜನಮೆಚ್ಚುಗೆಯನ್ನು ಪಡೆದ ಅಧಿಕಾರಿ ಅವರು. ಇಷ್ಟು ಹೇಳಿದ ನಂತರ ಅವರು ಯಾರು ಎಂದು ಈಗಲೇ ನಿಮಗೆಲ್ಲ ಗೊತ್ತಾಗಿರಬೇಕು. ಅಂದ ಹಾಗೆ ದಾಂಡೇಲಿಯ ಟಿಂಬರ್ ಡಿಪೋ ಇದರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಅನುಪಮ ಸೇವೆಯನ್ನು ಸಲ್ಲಿಸಿ ಇಂದು ನಿವೃತ್ತರಾಗುತ್ತಿರುವವರೇ ಜಿಕೆ ಶೇಟ್ ಅವರು. ತನ್ನ ಇಷ್ಟು ವರ್ಷಗಳ ಸೇವಾ ಅವಧಿಯಲ್ಲಿ ಎಲ್ಲಿಯೂ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದೆ ಕರ್ತವ್ಯ ಬದ್ಧತೆಯಿಂದ ಕಾರ್ಯನಿರ್ವಹಿಸಿದ ಅಪರೂಪದ ಅಪೂರ್ವ ವ್ಯಕ್ತಿತ್ವವನ್ನು ಹೊಂದಿದವರು ಜಿಕೆ ಶೇಟ್ ಅವರು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಕಮಲಾಕರ್ ಮಂಜುನಾಥ್ ಶೇಟ್ ಹಾಗೂ ಇಂದೂಮತಿ ದಂಪತಿಗಳ ಸುಪುತ್ರರಾಗಿರುವ ಜಿಕೆ ಶೇಟ್ ಅವರು ದಿನಾಂಕ 27/11/1964ರಲ್ಲಿ ಜನಿಸಿದರು. ಇಬ್ಬರು ಸಹೋದರಿಯರು ಹಾಗೂ ಒಬ್ಬ ಸಹೋದರನ ಜೊತೆ ಆಡಿ ಬೆಳೆದ ಜಿಕೆ ಶೇಟ್ ಅವರು ತನ್ನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ದಿನಗಳಲ್ಲಿ ಅತ್ಯುತ್ತಮ ಕಬಡ್ಡಿ ಆಟಗಾರನಾಗಿ ಗಮನ ಸೆಳೆದವರು. ಪ್ರಾಥಮಿಕದಿಂದ ಹಿಡಿದು PUCವರೆಗೆ ಭಟ್ಕಳದಲ್ಲಿ ಶಿಕ್ಷಣವನ್ನು ಪಡೆದ ಜಿಕೆ ಶೇಟ್ ಅವರು ಆ ನಂತರ ಮಂಗಳೂರಿನ ಕರ್ನಾಟಕ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಶಿಕ್ಷಣವನ್ನು ಪಡೆದರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಬೇಕೆನ್ನುವ ಕನಸನ್ನು ಇಟ್ಟುಕೊಂಡಿದ್ದ ಜಿಕೆ ಶೇಟ್ ಅವರು ಸುಮ್ಮನೆ ಒಂದು ಇರ್ಲಿ ಎಂದು ಅರ್ಜಿ ಹಾಕಿದ್ದು 1988ರಲ್ಲಿ ಅರಣ್ಯ ಇಲಾಖೆ ಉದ್ಯೋಗವನ್ನು ನೀಡಿತ್ತು. ಅರಣ್ಯ ಇಲಾಖೆಗೆ ನೇಮಕಗೊಂಡ ಜಿಕೆ ಶೇಟ್ ಅವರು 1989ರ ಏಪ್ರಿಲ್ನಿಂದ 1990ರ ಮಾರ್ಚ್ವರೆಗೆ ಹಳಿಯಾಳ ತಾಲೂಕಿನ ತಟ್ಟಿಹಳ್ಳ ಅರಣ್ಯ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದರು. ತರಬೇತಿಯನ್ನು ಪಡೆದ ಬಳಿಕ ಅರಣ್ಯ ಇಲಾಖೆಯ ಧಾರವಾಡ ವಿಭಾಗದ ಹುಬ್ಬಳ್ಳಿ ವಲಯದಲ್ಲಿ ಉಪ ವಲಯಾರಣ್ಯಾಧಿಕಾರಿಯಾಗಿ 1990ರಿಂದ 1991ರವರೆಗೆ ಸೇವೆಯನ್ನು ಸಲ್ಲಿಸಿದರು. ಅಲ್ಲಿಂದ 1991ರಿಂದ 94ರವರೆಗೆ ಹೊನ್ನಾವರ ವಿಭಾಗದ ಮಂಕಿ ವಲಯದಲ್ಲಿ, 94ರಿಂದ 98ರವರೆಗೆ ಕಾರವಾರದ ಸೀಬರ್ಡ್ನಲ್ಲಿ, 98ರಿಂದ 2005ರವರೆಗೆ ಭಟ್ಕಳ ವಲಯದಲ್ಲಿ ಉಪ ವಲಯಾರಣ್ಯಾಧಿಕಾರಿಯಾಗಿ ಅತ್ಯುತ್ತಮವಾಗಿ ಸೇವೆಯನ್ನು ಸಲ್ಲಿಸಿದರು. 2005ರಲ್ಲಿ ವಲಯಾರಣ್ಯಾಧಿಕಾರಿಯಾಗಿ ಪದೋನ್ನತಿಗೊಂಡು ಮಂಗಳೂರಿನ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದಲ್ಲಿ 2005ರಿಂದ 2008ರವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. 2006ರಿಂದ 2008ರವರೆಗೆ ಸೀಬರ್ಡ್ ಕಾರವಾರ, 2008ರಿಂದ 2012ರವರೆಗೆ ಕದ್ರಾ ವಲಯದ ಅರಣ್ಯಾಧಿಕಾರಿಯಾಗಿ, 2011ರಿಂದ 2014ರವರೆಗೆ ಕಾರವಾರದ ಸಾಮಾಜಿಕ ಅರಣ್ಯ ವಿಭಾಗದಲ್ಲಿ, 2014ರಿಂದ 2015ರವರೆಗೆ ಹೊನ್ನಾವರ ವಲಯದಲ್ಲಿ, 2015ರಿಂದ 2019ರವರೆಗೆ ಹಟ್ಟಿಕೇರಿ ಟಿಂಬರ್ ಡಿಪೋದಲ್ಲಿ, 2019ರಲ್ಲಿ 4 ತಿಂಗಳು ಮಂಗಳೂರಿನ ಸಾಮಾಜಿಕ ಅರಣ್ಯ ವಲಯದಲ್ಲಿ ಸೇವೆ ಸಲ್ಲಿಸುತ್ತಿರುವಾಗಲೇ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಬಡ್ತಿಗೊಂಡು ಬೀದರ್ ಅರಣ್ಯ ತರಬೇತಿ ಕೇಂದ್ರಕ್ಕೆ ವರ್ಗಾವಣೆಯಾಗಿ ಅಲ್ಲಿ 8 ತಿಂಗಳು ಸೇವೆಯನ್ನು ಸಲ್ಲಿಸಿದರು. 2021ರಿಂದ 2022ರವರೆಗೆ ಕುಮಟಾ ಉಪವಿಭಾಗದಲ್ಲಿ, 2022ರಿಂದ 2023ರವರೆಗೆ ದಾಂಡೇಲಿ ಉಪವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿ ಆನಂತರ ಖಾನಾಪುರ ಉಪವಿಭಾಗಕ್ಕೆ ವರ್ಗಾವಣೆಯಾಗಿದ್ದರು. ಅಲ್ಲಿಂದ ದಾಂಡೇಲಿಯ ಟಿಂಬರ್ ಡಿಪೋ ಇಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಕಳೆದ 2 ವರ್ಷಗಳಿಂದ ಜನಸ್ನೇಹಿಯಾಗಿ ಅರಣ್ಯ ಇಲಾಖೆಯ ಆದರ್ಶ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜಿಕೆ ಶೇಟ್ ಅವರು ಕೆಲಸ ಮಾಡಿದ್ದ ಎಲ್ಲ ಪ್ರದೇಶಗಳಲ್ಲಿ ತಮ್ಮ ಜನಸ್ನೇಹಿ ನಡವಳಿಕೆಯಿಂದಲೇ ತನ್ನದೇ ಆದ ಛಾಪನ್ನು ಮೂಡಿಸಿಕೊಂಡು ಬಂದವರು.
ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆ ಇರುವ ಆಪ್ತತೆ ಮತ್ತು ಆತ್ಮೀಯ ನಡವಳಿಕೆ, ಕೆಲಸದಲ್ಲಿರುವ ಶಿಸ್ತು, ಅಚ್ಚುಕಟ್ಟುತನ, ವೇಗ ಮತ್ತು ಪಾರದರ್ಶಕತೆಯ ಕಾರ್ಯನಿರ್ವಹಣೆ ಅನುಕರಣೀಯ ಮತ್ತು ಅಭಿನಂದನೀಯ. ಮೇಲಾಧಿಕಾರಿಗಳಿಂದ ಒಂದು ದಿನವೂ ಬೈಗುಳ ತೆಗೆದುಕೊಳ್ಳದ, ಮೇಲಾಧಿಕಾರಿಗಳಿಂದ ಸದಾ ಮೆಚ್ಚುಗೆಗೆ ಪಾತ್ರರಾಗುವ ರೀತಿಯಲ್ಲಿ ಹಾಗೂ ಅನ್ನ ಮತ್ತು ಬದುಕು ನೀಡಿದ ಇಲಾಖೆಗೆ ಅತ್ಯಂತ ಕೃತಜ್ಞತಾಬದ್ಧನಾಗಿ ನಿಷ್ಠೆಯಿಂದ ಸೇವೆ ಮಾಡಬೇಕೆಂದು ಬಯಸಿ ಪ್ರಾಂಜಲ ಗುಣಮನಸ್ಸಿನಿಂದ ಸೇವೆಯನ್ನು ಸಲ್ಲಿಸಿದವರು ಈ ನಮ್ಮ ನಗುಮೊಗದ ಸರಳ ಸಹೃದಯ ಅಧಿಕಾರಿ ಜಿ.ಕೆ. ಶೇಟ್ ಅವರು. ತನಗೆ ವಹಿಸಿದ ಜವಾಬ್ದಾರಿಯನ್ನು ನಿಗದಿತ ಕಾಲಮಿತಿಯೊಳಗಡೆ ಮುಗಿಸಿ ಮೇಲಾಧಿಕಾರಿಗಳಿಂದ ಬೇಷ್ ಎನಿಸಿಕೊಂಡಿರುವ ಜಿ.ಕೆ. ಶೇಟ್ ಅವರು ತಾಳ್ಮೆಯ ಸಾಕಾರ ಮೂರ್ತಿಯಾಗಿದ್ದಾರೆ. ಮೇಲು ಕೀಳು ಎನ್ನುವ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಸಮಾನ ಮನಸ್ಸಿನಿಂದ ನೋಡುವ ಜಿ.ಕೆ. ಶೇಟ್ ಅವರ ವ್ಯಕ್ತಿತ್ವ ಮತ್ತು ಕಾರ್ಯದಕ್ಷತೆ ಸದಾ ಸ್ಮರಣೀಯ ಹಾಗೂ ಮಾದರಿ. ಜಿ.ಕೆ. ಶೇಟ್ ಅವರ ಸಾರ್ಥಕ ಸೇವೆಗೆ ಅರಣ್ಯ ಇಲಾಖೆಯ ಮೇಲಾಧಿಕಾರಿಗಳು, ಸಹೋದ್ಯೋಗಿಗಳು ಮತ್ತು ಸಿಬ್ಬಂದಿಗಳು ನೀಡಿದ ಸಹಕಾರ, ಪ್ರೋತ್ಸಾಹದ ಜೊತೆಗೆ ಕೈ ಹಿಡಿದ ಪತ್ನಿ ಇಂದುಮತಿಯವರ ಮನಪೂರ್ವಕ ಸಹಕಾರ, ಇಂಜಿನಿಯರಿಂಗ್ ಪದವಿ ಪಡೆದು ಪ್ರತಿಷ್ಠಿತ ಕಂಪನಿಗಳಲ್ಲಿ ಉನ್ನತ ಉದ್ಯೋಗದಲ್ಲಿರುವ ಮಕ್ಕಳಾದ ದೀಪಕ್ ಮತ್ತು ಚಿರಾಗ್ ಅವರ ಅಪ್ಪುಗೆಯ ಪ್ರೀತಿ ಬಹುಮೂಲ್ಯ ಕಾರಣವಾಗಿದೆ ಎಂದು ಹೇಳುವ ಜಿ.ಕೆ. ಶೇಟ್ ಅವರು ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಲು ಬಹುದೊಡ್ಡ ಅವಕಾಶ ದೊರೆತಿರುವುದೇ ನನ್ನ ಪೂರ್ವ ಜನ್ಮದ ಪುಣ್ಯದ ಫಲ ಎಂದು ಹೇಳುತ್ತಾರೆ. 3 ದಿನದ ಜೀವನದ ಆಟದಲ್ಲಿ 100 ವರ್ಷಗಳು ನೆನಪುಳಿಯುವ ಕೆಲಸ ಕಾರ್ಯಗಳು ನಮ್ಮಿಂದಾದಾಗ ಮಾತ್ರ ಬದುಕು ಸಾರ್ಥಕ ಎನ್ನುವ ಜಿ.ಕೆ. ಶೇಟ್ ಅವರಿಗೆ ಅವರ ನಿವೃತ್ತ ಜೀವನಕ್ಕೆ ಹಾರ್ದಿಕ ಶುಭಾಶಯಗಳೊಂದಿಗೆ ಭಗವಂತ ಆಯುರಾರೋಗ್ಯವನ್ನು ಸದಾ ದಯಪಾಲಿಸಲೆಂದು ಪ್ರಾರ್ಥಿಸುತ್ತೇವೆ. 35 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಎಂದು ನಿವೃತ್ತರಾಗುತ್ತಿರುವ ಅರಣ್ಯ ಇಲಾಖೆಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀ ಜಿ.ಕೆ. ಶೇಟ್ ಅವರಿಗೆ ನಿವೃತ್ತ ಜೀವನವು ಸದಾ ಸುಖಕರವಾಗಿರಲಿ, ಭಗವಂತ ಆಯುರಾರೋಗ್ಯವನ್ನು ಸದಾ ದಯಪಾಲಿಸಲೆಂದು ಶುಭವನ್ನು ಪ್ರಾರ್ಥಿಸಿದ್ದಾರೆ. ಶ್ರೀ ಪ್ರೇಮಾನಂದ್ ಗವಾಸ್, ಅಧ್ಯಕ್ಷರು, ದಾಂಡೇಲಿ ಟಿಂಬರ್ ಆ್ಯಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ಮತ್ತು ಮಾಲಕರು, ಪ್ರೇಮ್ ವುಡ್ ಡೆಕೋರ್ಸ್, ದಾಂಡೇಲಿ. ಶ್ರೀ ಜಿ.ಕೆ. ಶೇಟ್ ಅವರು ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸಿದ್ದು ನಮಗೆಲ್ಲರಿಗೂ ಖುಷಿಯಾಗಿದೆ. ಇಂದು ಅವರ ನಿವೃತ್ತಿ ಹೊಂದಿರುತ್ತಾರೆ. ಅವರ ನಿವೃತ್ತಿ ಜೀವನ ಸುಖಕರವಾಗಲಿ ಭಗವಂತರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಅರಣ್ಯ ಇಲಾಖೆಯಲ್ಲಿ ಸುದೀರ್ಘ 36 ವರ್ಷಗಳ ಸೇವೆಯನ್ನು ಸಲ್ಲಿಸಿದವರು ಇವತ್ತು ನಿವೃತ್ತಿಯ ದಿನದಲ್ಲಿದ್ದೀರಿ. ಇವತ್ತು ನಿಮ್ಮ ವೃತ್ತಿ ಬದುಕಿನ ಕೊನೆಯ ದಿನ, ವೃತ್ತಿ ಬದುಕಿಗೆ ಕೊನೆಯ ದಿನ. ಏನು ಹೇಳ್ತೀರಿ ಸರ್? ಇಷ್ಟು ವರ್ಷದ ಸೇವೆ, ನಿಮ್ಮ ಈ ಇಲಾಖೆಯಲ್ಲಿ ನೀವು ದುಡಿದಿರುವಂತಹ ರೀತಿ ನೀತಿಗಳ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು? ನಮಸ್ಕಾರ. ನಿಜವಾಗಿಯೂ ಹೇಳಬೇಕಂತೇಳಿದರೆ ಸರ್ಕಾರದ ಅಧೀನದಲ್ಲಿ ಸುಮಾರಷ್ಟು ಇಲಾಖೆಗಳಿದ್ದಾವೆ. ಅದರಲ್ಲಿ ಅರಣ್ಯ ಇಲಾಖೆಯಲ್ಲಿ ಸೇವೆ ಮಾಡೋದು ಅಂತ ಹೇಳಿದರೆ ಭಾರಿ ಪುಣ್ಯದ ಕಾರ್ಯ, ಪುಣ್ಯದ ಕೆಲಸ. ಮತ್ತು ಅದಲ್ಲದೆ ಈ ಒಂದು ಸೇವೆಯಲ್ಲಿ ನಮಗೆ ಜನರೊಟ್ಟಿಗೆ ಮತ್ತು ನೇಚರ್ ಒಟ್ಟಿಗೆ ಇರೋದ್ರಿಂದ ನಮಗೆ ಇದು ಸೇವೆ ಮಾಡ್ತಾ ಇದ್ದೇವೆ ಅನ್ನೋದು ಭಾಸ ಇಲ್ಲ. ಅಂದರೆ ಅಷ್ಟು ಪ್ರೀತಿಯಿಂದ ನಾವು ನಮಗೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ. ನಾನು ಸೇವೆ 35 ವರ್ಷ 7 ತಿಂಗಳು 11 ದಿವಸ ಇವತ್ತಿಗೆ ಮುಗೀತದೆ. ಭಾರಿ ಒಂದು ವಿಚಿತ್ರವಾದ ಮತ್ತು ಇದ್ರದ್ದೊಂದು ನಮಗೆ ಅನುಭವ ಹೇಳ್ಬೇಕಂತ ಹೇಳಿದ್ರೆ, ಅಂದರೆ ನೇಚರ್ ಜೊತೆಗೆ ವನ್ಯಪ್ರಾಣಿಯೊಂದಿಗೆ ನಮ್ಮ ಸೇವೆ ಇರ್ತದೆ. ನಮ್ಮ ಸೇವೆ ಅಂತ ಹೇಳಿದ್ರೆ ಆ್ಯಸ್ ಇಟ್ ಈಸ್ ಪ್ಯಾರಾಮಿಲಿಟರಿ ಸೇವೆ ಆಗಿ ನೋ ಟೈಮ್. ಈ ಒಂದು ಸೇವೆಗೆ ಟೈಮಿಂಗ್ ಅನ್ನೋದೇ ಇಲ್ಲ. 24/7 ನಮ್ಮದು ಸೇವೆ ಇರ್ತದೆ. ಇದನ್ನು ನಾನು ಸಮರ್ಥ ರೀತಿಯಲ್ಲಿ ನಿಭಾಯಿಸಿದ್ದೇನೆ ಅನ್ನೋದು ನನ್ನ ಒಂದು ಮನಸ್ಸು ಹೇಳ್ತಾ ಇದೆ. ಇಂದು ನಿವೃತ್ತರಾಗುತ್ತಿರುವ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀ ಜಿ.ಕೆ. ಶೇಟ್ ಅವರಿಗೆ ನಿವೃತ್ತ ಜೀವನಕ್ಕೆ ಹಾರ್ದಿಕ ಶುಭಾಶಯಗಳೊಂದಿಗೆ ನಿವೃತ್ತ ಜೀವನವು ಸುಖಕರವಾಗಿರಲಿ, ಭಗವಂತ ಸದಾ ಆಯುರಾರೋಗ್ಯವನ್ನು ಅನುಗ್ರಹಿಸಲಿ ಎಂದು
ಶುಭವನ್ನು ಪ್ರಾರ್ಥಿಸಿದ್ದಾರೆ. ಶ್ರೀ ಅಶೋಕ್ ಎ ನಾಯ್ಕ್, ಶ್ರೀ ಗಣೇಶ್ ಫರ್ನಿಚರ್ಸ್, ಅಂಬೇವಾಡಿ, ದಾಂಡೇಲಿ. ಸಿಪ್ ಸೇಠ್ ಸಾಹೇಬರು ಒಳ್ಳೆಯ ಆಫೀಸರು, ಅವರು ಒಳ್ಳೆ ಇಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಬೀಳ್ಕೊಡು ಸಮಾರಂಭಕ್ಕೆ ಹಾಗೂ ನಿವೃತ್ತಿ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ನಮ್ಮಿಂದ ಹೇಳಿ. ನಿಮ್ಮ ಇಷ್ಟು ವರ್ಷದ ಸರ್ವಿಸಿಗೆ ಟೈಮ್ ಇಲ್ಲ, ಬೆಳಗ್ಗೆ ಯಾವುದೋ ಟೈಮಲ್ಲಿ ಬರೋದು, ರಾತ್ರಿ ಯಾವುದೋ ಟೈಮಲ್ಲಿ ಮನೆಗೆ ಹೋಗೋದು, ಒಂಥರ 24/7 ಇದ್ದ ಹಾಗೆ. ಅರಣ್ಯ, ಪೊಲೀಸ್, ಇದೆಲ್ಲ ಇಲ್ಲ ಡಿಪಾರ್ಟ್ಮೆಂಟ್, ಇವನ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಕೂಡ. ನಿಮ್ಮ ಮನೆಯವರ, ಮನೆ ಜನರ ಸ್ಪಂದನೆ ಹೇಗಿತ್ತು? ಅದು ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಒಂದು ಈ ವೃತ್ತಿ ಜೀವನದಲ್ಲಿ ಅವರು ಕೂಡ ಅಳವಡಿಸ್ಕೊಂಡಿದ್ದಾರೆ ಮತ್ತು ಅವರು ಬೆನ್ನೆಲುಬಾಗಿ ಇರೋದ್ರಿಂದ ನಮ್ಗೆ ಇಷ್ಟೊಂದು ಸಕ್ಸಸ್ಫುಲ್ ಸೇವೆ ಕೊಡಲಿಕ್ಕೆ ಅನುಕೂಲ ಆಯ್ತು ಅಂತ ಹೇಳ್ಕೊಂಡು ನಾವು ಈ ಸಮಯದಲ್ಲಿ ನಮ್ಮ ಮನೆಯವರನ್ನು ಕೂಡ ನೆನೆಸ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ಊಟ ತಿಂಡಿಗಂತೂ ಟೈಮೇ ಇಲ್ಲ. ಒಂದೊಂದು ಸಲ ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕಾಗ್ತದೆ, ಒಂದೊಂದು ಸಲ ರಾತ್ರಿ ಟೈಮಿಗೆ ಬರ್ತೇನೋ ಆ ಟೈಮಿಗೆ ನಮ್ಮ ಊಟ ಬಡಿಸೋದಾಗಲಿ, ಈ ಒಂದು ರೀತಿಯಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೂ ನಾನು ಈ ಸಮಯದಲ್ಲಿ ಆಭಾರಿಯಾಗಿದ್ದೇನೆ. ನಿಮ್ಮ ಎಷ್ಟು ವರ್ಷದ ವರ್ಕಿಗೆ, ಸೇವೆಗೆ ಇಲಾಖೆಯ ಮೇಲಾಧಿಕಾರಿಗಳು ಹೇಗೆ ಸಹಕಾರ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ? ಸಹೋದ್ಯೋಗಿಗಳು ಹೇಗೆ ನಿಮಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ? ನಿಮ್ಮ ಸಿಬ್ಬಂದಿಗಳು ನಿಮ್ಮ ಕೆಲಸವನ್ನು, ನೀವು ಹೇಳಿದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ನಿಮ್ಮ ನೇತೃತ್ವದ ಎಲ್ಲ ಕೆಲಸ ಕಾರ್ಯಗಳನ್ನು ಯಶಸ್ವಿಗೊಳಿಸಲಿಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡಿದ್ದಾರೆ. ಅದರ ಜೊತೆಗೆ ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು ನಿಮಗೆ ವಿಶೇಷವಾಗಿ ಪ್ರೋತ್ಸಾಹ, ನಿಮ್ಮ ಕೆಲಸಕ್ಕೆ ಅವರು ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ರಿಟೈರ್ಡ್ನ ಕೊನೆಯ ದಿನದಲ್ಲಿದ್ದೀರಿ. ನಿಮ್ಮ ಮನೆಯವರಿಗೆ ಏನಾದರೂ ಥ್ಯಾಂಕ್ಸ್ ಹೇಳೋದಿದ್ರೆ ಇದೊಂದು ಅವಕಾಶ. ಅದೇ ಮನೆಯವರ ಹೆಸರು ತಗೊಂಡು ಹೇಳಬೇಕು ನೀವು. ಜ್ಯೋತಿ ಅಂತ ನಮ್ಮ ಮನೆಯವರ ಹೆಸರು. ನಮ್ಮ ಮೊದಲೇ ಹೇಳಿದಾಗೆ ನಮ್ಮ ಒಂದು ಈ ಇಲಾಖೆಯಲ್ಲಿ 24/7 ನಮಗೆ ಡ್ಯೂಟಿ ಆಗಿರೋದ್ರಿಂದ ಊಟ ತಿಂಡಿಗೆ ನಮಗೆ ಇಂಥದ್ದೇ ಸಮಯ ಅನ್ನೋದು ಇಲ್ಲ. ನಾವು ಒಂದೊಂದು ಸಲ ಬೆಳಿಗ್ಗೆ ಏನೋ ಇನ್ಫಾರ್ಮೇಷನ್ ಬಂತು ಅಂತ ಹೇಳಿದರೆ, ಅಥವಾ ಎಲ್ಲಾದರೂ ಕಾಡಿಗೆ ಬೆಂಕಿ ಬಿತ್ತು ಅಂತ ಹೇಳಿದರೆ ಬೆಳಿಗ್ಗೆ ಎದ್ದು ಹೋಗಬೇಕಾಗ್ತದೆ. ನಂತರ ಊಟಕ್ಕೂ ಹಾಗೆ ನಾವು ಅದಕ್ಕೂ ಸಮಯ ಇರೋದಿಲ್ಲ. 4-5 ಗಂಟೆ ಮುಂದೆ ಊಟ ಮಾಡೋದು. ಒಂದು ರಾತ್ರಿ ಕೂಡ ನಮಗೆ ಒಂದೊಂದು ಸಲ ಗುಂಡೆಗಿನೇ ಆದಲ್ಲಿ ಯಾವುದಾದ್ರು ಎನ್ಕ್ವೈರಿ ಮಾಡಿ ಬರಬೇಕಾದ್ರೆ, ಅಥವಾ ಕೋಮಿಂಗ್ ಆಪರೇಷನ್ ಹೋದಾಗ ದೀರ್ಘ ಸಮಯದ ನಂತರ ನಾವು ಮನೆಗೆ ಬರ್ತೇವೆ. ಆ ಸಮಯದಲ್ಲಿ ನಮ್ಮನ್ನು ಬಂದಾಗ ಪ್ರೀತಿ ಆಧಾರಗಳಿಂದ ಅವರು ನಮ್ಮನ್ನು ಆಧಾರದಿಂದ ನೋಡಿಕೊಂಡಿದ್ದಾರೆ. ಥ್ಯಾಂಕ್ಸ್ ಹೇಳೋದಾದರೆ ಹೇಳ್ಬೋದು, ಇಲ್ಲಿಂದ ಒಂದು ಅವಕಾಶ ಇದೆ ನಿಮಗೆ. ನಿಜವಾಗಿಯೂ ಹೇಳ್ಬೇಕಂತ ಹೇಳಿದ್ರೆ, ಅದ್ರ ಸಲುವಾಗಿ ನಮ್ಮ ಇಲಾಖೆಗೆ ಹಾಗೂ ಪೊಲೀಸ್ ಇಲಾಖೆಗೆ ಈ ಥರದೊಂದು ಡ್ಯೂಟಿ ನೋಡಿಕೊಂಡು ಬ್ರಿಟಿಷರು ಎಲ್ಲಿ ಹೋದಲ್ಲೆಲ್ಲ ಎಂಥ ಘನಘೋರ ಜಂಗಲ್ಲಿದ್ದರೂ ಅಲ್ಲಿ ನಮಗೆ ಇಲಾಖೆ ವಸತಿ ವ್ಯವಸ್ಥೆ ಮಾಡಿರ್ತಾರೆ. ಹಾಗಾಗಿ ಈ ರೀತಿ ಒಂದು ಡ್ಯೂಟಿ ಇರೋದ್ರಿಂದ ಆ ಸಮಯದಲ್ಲಿ ನಾವು ಬಂದ ಮತ್ತೆಲ್ಲೂ ನಮಗೆ ಅದು ಊಟ ತಿಂಡಿ ಕೂಡ ಸಿಗುವುದಿಲ್ಲ. ಒಂದೊಂದು ಸಲ ಲೇಟ್ ಆಯ್ತು ಅಂತ ಆ ಒಂದು ಇದರಲ್ಲಿ ಕ್ಲಿಷ್ಟಕರ ಸಮಯದಲ್ಲಿ ನಮ್ಮ ಮನೆಯವರು ನಮಗೆ ಬಂದಾಗ ಒಳ್ಳೆಯ ರೀತಿ ಆಧಾರಚಿತ್ತ ಮಾಡಿಕೊಂಡು ನಮ್ಮನ್ನು ನೋಡ್ಕೊಂಡಿದ್ದಾರೆ. ಆ ಒಂದು ರೀತಿಯಲ್ಲಿ ಅವ್ರು ನೋಡ್ಕೊಂಡಿದ್ದರಿಂದ ನಮ್ಮ ಈ ಆರೋಗ್ಯ ಈ ರೀತಿ ಇದೆ ಅಂತ ತಿಳ್ಕೊಂಡು ಈ ಸಮಯದಲ್ಲಿ ಅವರಿಗೂ ಕೂಡ ತುಂಬ ಧನ್ಯವಾದ ಹೇಳಲು ಬಯಸ್ತೇನೆ. ಶ್ರೀ ಜಿ.ಕೆ. ಶೇಟ್ ಅವರಿಗೆ ಅವರ ನಿವೃತ್ತ ಜೀವನವು ಸುಖಕರವಾಗಿರಲೆಂದು ಶುಭವನ್ನು ಹಾರೈಸಿ, ಶ್ರೀಯುತರಿಗೆ ಭಗವಂತ ಆಯುರಾರೋಗ್ಯವನ್ನು ಸದಾ ಅನುಗ್ರಹಿಸಲೆಂದು ಶುಭವನ್ನು ಪ್ರಾರ್ಥಿಸಿದ್ದಾರೆ. ಶ್ರೀ ಜೇಮ್ಸ್ ಕಲ್ಕೋಟಿ, ಖಜಾಂಚಿ, ದಾಂಡೇಲಿ ಟಿಂಬರ್ ಅಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ದಾಂಡೇಲಿ ಹಾಗೂ ಮಾಲಕರು ಅಕ್ವಿಲ್ ಫರ್ನಿಚರ್ಸ್ ದಾಂಡೇಲಿ. ಈ ದಿನ ನಮ್ಮ ಸರ್ಕಾರಿ ಮರಮಟ್ಟು ಸಂಗ್ರಹಾಲಯ ದಾಂಡೇಲಿಯ ACF ಆಗಿ ಕಾರ್ಯನಿರ್ವಹಿಸುತ್ತಿರುವಂಥ ಶ್ರೀ ಜಿ.ಕೆ. ಶೇಟ್ ಸರ್ ಅವರು ತಮ್ಮ 60 ವರ್ಷದ ನಂತರದ ವಯೋಸಹಜ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಸುಮಾರು 35 ವರ್ಷಕ್ಕೂ ಹೆಚ್ಚು ಕಾಲ ಇಲಾಖೆಗೆ ನಿರಂತರ ತಮ್ಮ ಜೀವನವನ್ನು, ಉತ್ಸಾಹವನ್ನು, ಹುಮ್ಮಸ್ಸನ್ನು ಮುಡಿಪಿಟ್ಟಂತಹ ಜಿ.ಕೆ. ಶೇಟ್ ಸಾಹೇಬ್ರವರಿಗೆ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ನಾನು ಈ ಮೂಲಕ ನಮ್ಮ ಡಿಪೋ ಗಣಪತಿ ದೇವರಲ್ಲಿ
ಪ್ರಾರ್ಥಿಸ್ಕೊಳ್ತೇನೆ. ಹಾಗೂ ಅವರಿಗೆ ಮುಂದಿನ ಜೀವನ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಈ ಇಲಾಖೆಯ ಒಂದು ಅಗಾಧ ಜ್ಞಾನವನ್ನು ಹೊಂದಿರುವಂಥ ಅವರನ್ನು ಇವತ್ತು ನಿವೃತ್ತಿಯಾಗಿ ನಮ್ಮ ಇಲಾಖೆಯಿಂದ ಹೊರ ಹೋಗ್ತಿದ್ದರು. ಸದಾ ಅವರ ಒಂದು ನಿರ್ದೇಶನ, ಅವರ ಒಂದು ಜ್ಞಾನದ ಅವಶ್ಯಕತೆ ನಮಗಿದೆ. ಹಾಗಾಗಿ ದೇವರವರಿಗೆ ಒಳ್ಳೆಯದು ಮಾಡಲಿ, ಉತ್ತಮ ಆಯುರಾರೋಗ್ಯವನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಇಂದು ನಿವೃತ್ತರಾಗುತ್ತಿರುವ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀ ಜಿ.ಕೆ. ಶೇಟ್ ಅವರಿಗೆ ಅವರ ನಿವೃತ್ತ ಜೀವನವು ಸುಖಕರವಾಗಿರಲಿ, ಭಗವಂತ ಅವರಿಗೆ ಸದಾ ಆಯುರಾರೋಗ್ಯವನ್ನು ದಯಪಾಲಿಸಲೆಂದು ಶುಭವನ್ನು ಪ್ರಾರ್ಥಿಸಿದ್ದಾರೆ. ಶ್ರೀ ಮಹೇಶ್ ನಾಯ್ಕ್, ರಾಹುಲ್ ಫರ್ನಿಚರ್ಸ್, ಹಳೆ ದಾಂಡೇಲಿ, ದಾಂಡೇಲಿ. ಜಿ.ಕೆ. ಶೇಟ್ ಸಾಹೇಬರು, ಯಶಪ್ ಸಾಹೇಬರು ಡಿಪೋದಲ್ಲಿ ಬಂದಾಗಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಗೌರ್ಮೆಂಟಿಗೆ ರೆವೆನ್ಯೂ ಬರುವಂಥದ್ದು ಎಲ್ಲ ಸ್ಟಾಫ್ ಇದ್ಮೇಲೆ, ಆಮೇಲೆ ಈ ಥರ ಕೆಲಸಗಳು ಎಲ್ಲ ಆಗಿದ್ದಾವೆ. GST ಆಯಿತು, ಆಮೇಲೆ ಎಲ್ಲರದ್ದು ಒಂದು ಪಗಾರ ಬಗ್ಗೆ ಎಲ್ಲರ ಬಗ್ಗೆ ಒಂದು ಕ್ಲೀನ್ ಮಾಡಿದ್ದಾರೆ. ಎಲ್ಲ ಇದಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸಾಹೇಬರು, ಒಳ್ಳೆಯ ಸಾಹೇಬರು. ನಾನು 1989ರಿಂದ ಅವ್ರಿಗೆ ಪರಿಚಯ ನನಗೆ. ನಾನು ಅಲ್ಲಿ ತಚ್ಚ ಟ್ರೈನಿಂಗ್ ಸೆಂಟ್ರಲ್ಲಿ ಇದ್ದೆ, ಅವಾಗಿಂದ ಸಾಹೇಬರ ಪರಿಚಯ ಇದೆ. ಒಳ್ಳೆಯ ಕೆಲಸ ಮಾಡಿದ್ದಾರೆ. ಧನ್ಯವಾದ. ಸ್ವಲ್ಪ ಬೇಜಾರಾಗ್ತಾ ಇದೆ. ಬೇಜಾರಾಗ ಖುಷಿ. ಸಾಹೇಬರು ಅಂದರೆ ಇಷ್ಟು ವರ್ಷ ಕೆಲಸ ಮಾಡಿ 35 ವರ್ಷ ಸೇವೆ ಸಲ್ಲಿಸಿದರು ಅವರು. ಅವ್ರಿಗಿಂತ ಮತ್ತೆ 2 ವರ್ಷ, ನಮಗೂ ಅವ್ರಿಗೂ 2 ವರ್ಷ ಡಿಫ್ರೆನ್ಸ್. ಸಾಹೇಬ್ ಒಳ್ಳೆಯ ಸಾಹೇಬರು. ಇಂದು ನಿವೃತ್ತರಾಗುತ್ತಿರುವ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀ ಜಿ.ಕೆ. ಶೇಟ್ ಅವರಿಗೆ ಅವರ ನಿವೃತ್ತ ಜೀವನವು ಸುಖಕರವಾಗಿರಲಿ, ಭಗವಂತ ಅವರಿಗೆ ಸದಾ ಆಯುರಾರೋಗ್ಯವನ್ನು ದಯಪಾಲಿಸಲೆಂದು ಶುಭವನ್ನು ಪ್ರಾರ್ಥಿಸಿದ್ದಾರೆ. ಶ್ರೀ ಸಂತೋಷ್ ಕುಡ್ತರ್ಕರ್, ಶೀತಲ್ ಕೂಲ್ ಡ್ರಿಂಕ್ಸ್, ಲಿಂಕ್ ರೋಡ್, ದಾಂಡೇಲಿ. ನಾನು ಬಂದು ಸರ್ಕಾರಿ ನಾಟಕ ಸಂಗ್ರಹಾಲಯಕ್ಕೆ 4 ತಿಂಗಳು ಮುಗಿದು 5ನೇ ತಿಂಗಳು ಸ್ಟಾರ್ಟ್ ಇದೆ. ಬಟ್ ನಾನು 5 ತಿಂಗಳಲ್ಲಿ ಸಾಹೇಬ್ರ ಹತ್ರ ಕೆಲಸ ಮಾಡೀನಿ. ಸಾಹೇಬರು ತುಂಬ ವರ್ಕ್ ಮಾಡೋರು, ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ಬೋದು ನಾವು. ಸತತವಾಗಿ ಕೆಲಸ ಅವ್ರಿಗೆ ಕೆಲಸ ಮಾಡ್ತಾನೆ ಇರಬೇಕು. ಟೈಮ್ ಮುಗಿದ್ರು ಸಹಿತ ಕೆಲಸ ಮಾಡ್ತಾನೆ ಇರಬೇಕು. ಬಟ್ ಎಲ್ಲರಿಗೂ ಎನ್ಕರೇಜ್ ಮಾಡೋರು, ಕೆಲಸ ಮಾಡಿರಿ, ಯಾವುದು ಪೆಂಡಿಂಗ್ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ ಅಂತಲೇ ಎಲ್ಲರಿಗೂ ಹೇಳ್ತಾಯಿದ್ರು. ಮತ್ತು ತುಂಬ ಬೇಜಾರಾಗ್ತದೆ. ಈಗ ಇಲಾಖೆಯಲ್ಲಿ 60 ವರ್ಷ ಅವರು ಕಳೆದು ಈಗ ನಿವೃತ್ತಿ ಹೊಂದ್ತಾ ಇದ್ದಾರೆ ಇವತ್ತು. ಬಟ್ ಅವ್ರ ಸರ್ವಿಸಲ್ಲಿ ಕಳೆದಂಥ ಅಮೋಘ ಸೇವೆಯನ್ನು ನೆನಪಿನಲ್ಲಿ ಇಟ್ಕೊಳ್ತಾರೆ ಅವರು. ಮತ್ತು ಅವ್ರಿಗೆ ಮುಂದಿನ ಜೀವನ ಚೆನ್ನಾಗಿರಲಿ, ಒಳ್ಳೆ ಆರೋಗ್ಯ ಇರಲಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಇಂದು ನಿವೃತ್ತರಾಗುತ್ತಿರುವ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀ ಜಿ.ಕೆ. ಶೇಟ್ ಅವರಿಗೆ ಅವರ ನಿವೃತ್ತ ಜೀವನವು ಸುಖಕರವಾಗಿರಲಿ, ಭಗವಂತ ಅವರಿಗೆ ಸದಾ ಆಯುರಾರೋಗ್ಯವನ್ನು ದಯಪಾಲಿಸಲೆಂದು ಶುಭವನ್ನು ಪ್ರಾರ್ಥಿಸಿದ್ದಾರೆ. ಶ್ರೀ ಜಾನ್ಸನ್ ಎಸ್ ರೋಡ್ರಿಗಸ್, ಪ್ರಧಾನ ಕಾರ್ಯದರ್ಶಿಗಳು, ದಾಂಡೇಲಿ ಟಿಂಬರ್ ಅಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ದಾಂಡೇಲಿ ಮತ್ತು ಮಾಲಕರು, ದಾಂಡೇಲಿ ವುಡ್ಲ್ಯಾಂಡ್ ಫರ್ನಿಚರ್ಸ್, ದಾಂಡೇಲಿ. ಬಹಳಷ್ಟು ವರ್ಷ ಅಂದರೆ ಅವರು 2000 ಜನವರಿ 24 ಬಂದು ಜಾಯ್ನ್ ಆದ್ರೆ ಅಲ್ಲಿಂದ ಅವ್ರಿಗೆ ಮೊದಲು ನಮಗೆ ಚಾರ್ಜ್ ಇದ್ರಿ. ಅಲ್ಲಿಂದ ಅವ್ರಿಗೆ ಚಾಲುವಾಗಿ ಕಚೇರಿ ಕೆಲಸಗಳೆಲ್ಲ ಸೂಪರಾಗಿ ಮಾಡ್ಕೊಂಡು ಬಂದು ಡಿಪಾಸಿಟ್ ಆಗಲಿ, ರೆಂಟಿಗೂ ಒಂದು ಕಚೇರಿ ಕೆಲಸಗಳು ಸಾಕಷ್ಟು ಸುಮಾರಾಗಿ ಅವರು ಕಚೇರಿ ಕೆಲಸವನ್ನು ಸ್ವಚ್ಛ ಮಾಡಿ ಅವರು ಒಂದು ನೆಲೆಗೆ ತಂದಿದ್ದಾರೆ. ಅವ್ರು ಇನ್ನೂ ಸ್ವಲ್ಪ ದಿವಸ ಇರಬೇಕಾಗಿತ್ತು, ಆದರೆ ಅವರು ಸರ್ಕಾರಿ ಇದರಲ್ಲಿ ನಿವೃತ್ತಿ ಕಾಯಂ. ಹಂಗಾಗಿ ಅವ್ರು ಇವತ್ತು ನಿವೃತ್ತಿ ಹೊಂದಿದ್ದಾರೆ. ಅವ್ರ ಬದಲು ನಾನು ಭವಿಷ್ಯ ಪಡಿಸ್ತೀನಿ ಅಷ್ಟೇ. ತಮ್ಮ ಹೆಸರು? ಸುಭಾಷ್ ಅಂತ. ಅವ್ರು ಅಂತ ಹೇಳ್ಬೇಕಂತ ತಿಳಿತಾರತ್ರ. ಅವರು ಕಂಪಲ್ಸರಿ ರಜೆ ಟೈಮಲ್ಲಾಗಲಿ ಎಲ್ಲ ಟೈಮಲ್ಲಿ ಬಂದು ವರ್ಕ್ ಮಾಡಿದ್ದಾರೆ ಸರ್. ಡಿಪಾಸಿಟ್ದು ಅವರು ಇದ್ದಾಗಿಂದ ಎಲ್ಲ ಕ್ಲಿಯರ್ ಆಗೋಗಿದೆ. ಇನ್ನೂ ಸ್ವಲ್ಪ ಉಳಿದಿದೆ, ಅವೆಲ್ಲ ಕ್ಲಿಯರ್ ಆದರೆ ಮತ್ತು ಅವ್ರದ್ದು ಎಲ್ಲ ಇದ್ದಿದ್ರೆ ಮತ್ತು ಕ್ಲಿಯರ್ ಮಾಡಿ ಹೋಗಿತ್ತಿದ್ರು ಅವರು. ಗೌರ್ಮೆಂಟಿಗೆಲ್ಲ ಇದು ಇದರಿಂದ ಲಾಭನೇ ಮಾಡಿಕೊಟ್ಟಿದ್ದಾರೆ. ಮತ್ತು ಅವರು ಮುಂದಿನ ಇಷ್ಟೇ ನನಗೆ. ನಿಮ್ಮ ಹೆಸರು? ಹಳೆಯ ವ್ಯಕ್ತಿ, ಕೆಲಸಗಾರರು ಅವರು ಎಲ್ಲರಿಗೆ ಭೇದ ಭಾವದಿಂದ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸುತ್ತೇನೆ. ನಿಮಗೆ ಪ್ರೀತಿಯಿಂದ ನಿಮ್ಮನ್ನು ಹೇಗೆ ಕರಿತಿದ್ರು ಅವರು?
ಪ್ರೀತಿ ಅಂತ ಏನು ಸಿಬ್ಬಂದಿ ಥರ ನೋಡ್ಕೊತಿದ್ರು ರೀ, ಒಳ್ಳೆ ಚೆನ್ನಾಗಿ ನೋಡ್ಕೊತಿದ್ರು. ನಮ್ಮ ಸಾಹೇಬ್ ಜಿ ಕೆ ಶೇಟ್ ಸಾಹೇಬ್ರು ಇವತ್ತು ಯಶಫ್ ಸಾಹೇಬ್ರು ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾರೆ. ಆದರೆ ಅವರ ಕೆಲಸದಲ್ಲಿ ಎಲ್ಲರನ್ನೂ ಸಿಬ್ಬಂದಿಗಳನ್ನ ಒಂದು ಅಣ್ಣ ತಮ್ಮ ಥರ ನೋಡ್ಕೊಂಡು ಹೋದರು. ಸಣ್ಣವ್ರಿಗಂತೂ ಪಗಾರದ ಬಗ್ಗೆ ಯಾವಾಗಲೂ ತೊಂದರೆ ಕೊಡಲಿಲ್ಲ. 1 ತಾರೀಕು ಒಳಗಡೆನೇ ಅವ್ರಿಗೆ ಪೇಮೆಂಟ್ ಮಾಡೋ ವ್ಯವಸ್ಥೆ ಮಾಡಿದ್ರು. ಹೀಗಾಗಿ ಕೆಲಸದೊಳಗೂ ಸಾಯಂಕಾಲ 10 ಗಂಟೆ ಮಟ್ಟ ಕುಂತೂ ಕೆಲಸ ಮಾಡ್ತಾಯಿದ್ರು ಸಾಹೇಬರು. ಎಲ್ಲರನ್ನೂ ಕರ್ಕೊಂಡು ಎಷ್ಟೋ ಹಳೆಯ ಕೇಸ್ಗಳಿದ್ದು ಎಲ್ಲ ಅವರು ಎಲ್ಲ ಬಗೆಹರಿಸಿಬಿಟ್ರು. ಆದರೆ ಇನ್ನೂ ಅವ್ರದ್ದೇನು ಈಗ 60 ವರ್ಷ ಆಯ್ತಾರೆ. ಆದರೆ ಈ ಉಳಿಯೋದಿತ್ತಂದ್ರೆ ಇನ್ನೂ ಉಳಿಬೇಕು ಅಂತ ಅನ್ನಿಸ್ತತ್ತೆ ನಮಗೆ. ಇನ್ನೂ ನಿಮ್ಮ ಹೆಸರು? ದ್ಯಾಮನಗೌಡ ಅಂತಂದ್ರೆ. ಯಾವತ್ತು SF ಅವರು SF ಹಂಗೆ ಇರದೆ ಒಬ್ಬ ಹಿರಿಯಣ್ಣನಾಗಿ ಇದ್ರು ನಿಮಗೆ. ಅಣ್ಣನಾಗಿ ಮತ್ತು ಒಂದು ಅಣ್ಣನ ಸಮಾನವಾಗಿನೇ ಎಲ್ಲರನ್ನೂ ನೋಡಿದ್ರು ಸರ್. ಇಲ್ಲ ಒಬ್ಬರಿಗೆ ಅಂತಂದಲ್ಲ, ಅವರು ಯಾರಿಗೂ ತೊಂದರೆ ಕೊಡಬೇಕು ಅನ್ನೋದು ಒಟ್ಟೆ ಇದನ್ನು ಮಾಡಲಿಲ್ಲ. ಹೇಳಿ ಕೆಲಸ ತೊಗೊಂಡಿದ್ರು ಸರ್. ಇನ್ನು ಅರ್ಜೆಂಟಾಗಿ ಕೆಲಸ ಮಾಡಿರಿ ಅಂತಂದ್ರೆ ಹೊರತಾಗಿ ಬೇರೆ ಯಾವುದೂ ದೃಷ್ಟಿಯಿಂದ ಇದು ಮಾಡಲಿಲ್ಲ ಸರ್. ರಿಟೈರ್ಡ್ ಆಗ್ತಾ ಇದ್ದಾರೆ. ಒಂಥರ ಬೇಜಾರು ಅನ್ನಿಸ್ತಾ ಇದೆ, ಖುಷಿನೂ ಅನ್ನಿಸ್ತಾ ಇದೆ. ಏನು ಮಾಡೋದು ಈಗ, ರಿಟೈರ್ಮೆಂಟ್ ಹತ್ರ ಆಗಲೇಬೇಕಲ್ಲ ಸರ್. ಹೀಗಾಗಿ ಅನಿಸಿಕೆಗಳು ಹೇಳ್ತಾ ಇದ್ದೇನೆ. ಒಳ್ಳೆಯವರಿದ್ದರು ಪಾಪ, ಒಂದು ದೊಡ್ಡ ಅಣ್ಣನ ಸ್ಥಾನದಲ್ಲಿ ಹಂಗೆ ಇದ್ದರು. ಭೇದ ಭಾವ ಎಂದೂ ಮಾಡದೇ ಇರುವಂಥ ವ್ಯಕ್ತಿ. ಭೇದ ಭಾವ ಏನೂ ಮಾಡಿಲ್ಲ ಬಿಡ್ರಿ ಸರ್. ಇನ್ನೂ ತನಕ ಒಳ್ಳೆಯ ಮನಸ್ಸಿಂದ ಇದು ಮಾಡಿದರು. ಅವ್ರ ಆಶೀರ್ವಾದ ನಮಗಿದ್ರೆ ಸಾಕು.